ಬಂದಿದ್ದೀನಿ ನಾನು ನಿಮ್ಮ ಸಮಾಚಾರ. ಜೀವನನೇ ಕಿತ್ತೋಗೋ ಥರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕಲ್ಲೇ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ಮ ಸಮಾಚಾರ ನನಗೆ ಹೇಳಿ. ಇಷ್ಟ ಇದ್ದರೆ ನನ್ನ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಚರ್ಚೆ ಮಾಡೋಣ, ಒಂದಷ್ಟು ಎಂಜಾಯ್ ಮಾಡೋಣ. ಇದೇ ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಬಿಟ್ನ ವಿಶೇಷ. ಹೇಳ್ರಪ್ಪೋ ಹೇಳ್ರಿ, ನಾನು ಡೈನಾ ಕೂರ್ಗ್. ಇಡೀ ವರ್ಲ್ಡ್ ವೈಡು ವಿಷಕಾರಿನೇ ತುಂಬ್ಕೊಂಡ್ಬಿಟ್ಟಿದ್ಯಂತೆ ಕಣ್ರಿ. ಅರೆ ಹೌದಪ್ಪ, ಭಯ ಬೀಳಬೇಡಿ, ಹೇಳ್ತೀನಿ. ಏನಂತ ಹೇಳಿದ್ರೆ ಟಾಕ್ಸಿಕ್ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಇಡೀ ಸ್ಯಾಂಡಲ್ವುಡ್ಡೇ ತಿರುಗಿ ನೋಡೋ ಥರ, ಹಾಲಿವುಡ್ಡೇ ಬೆಚ್ಚ ಬೀಳೋ ಥರ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಒಂದೆರಡು ವ್ಯೂ ಅಲ್ಲ, ಲಕ್ಷಾಂತರ ವ್ಯೂ ಅಲ್ಲ, 100 ಮಿಲಿಯನ್ ವ್ಯೂ ಪಡ್ಕೊಳ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಅಂತ ಇರೋ ನಮ್ಮ ರಾಜ್ಯದಲ್ಲಿ ಒಂದು ಸ್ವಲ್ಪ ಟೀಕೆ ಟಿಪ್ಪಣಿಗಳು ಬರ್ತವೆ. ಯಾಕೆ? ಹಸಿ ಬಿಸಿ ದೃಶ್ಯ ಇರೋದ್ರಿಂದ. ಹಾಗಾಗಿ ನಮ್ಮ ಜೆನ್ಸಿಯಿಂದ ಹಿಡಿದು ಸೀನಿಯರ್ ಸಿಟಿಸನ್ಶಿಪ್ ತನಕ ಏನು ಹೇಳ್ತಾರೆ ಟಾಕ್ಸಿಕ್ ಬಗ್ಗೆ, ನೆಗೆಟಿವ್ ಕಮೆಂಟ್ ಜೊತೆ ಪಾಸಿಟಿವ್ ಕಮೆಂಟ್ಸ್ ಸಿಕ್ಕೇ ಸಿಗತ್ತೆ. ಏನೇನು ಮಾತನಾಡ್ತಾರೆ ಬನ್ನಿ ನೋಡ್ಕೊಂಬರೋಣ. ಸರ್ ಟೀಸರ್ ನೋಡಿದ್ರಾ? ನೋಡಿದ್ವಿ ಮೇಡಮ್, ತುಂಬ ಚೆನ್ನಾಗಿದೆ. ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಮೂವಿ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬೆಲೆ ತರತಕ್ಕಂಥ ಒಂದು ಮೂವಿ ಅದು. ಇದೇ ರೀತಿ ಯಶ್ ಅವರು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅತ್ಯುತ್ತಮವಾದ ಚಿತ್ರಗಳನ್ನು ನೀಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಬಗ್ಗೆ, ನಾಡು ನುಡಿಗಳಲ್ಲಿ ಬೆಲೆ ತರಬೇಕು. ಮತ್ತು ಒಂದು ಐಪ್ ಕ್ರಿಯೇಟ್ ಮಾಡಿದ್ದಾರೆ. ಅದೇ ಐಪಲ್ಲಿ ಅವ್ರು ಹೋಗಬೇಕು ಅನ್ನೋದೇ ನಮ್ಮ ಎಲ್ಲ ಕನ್ನಡಿಗರ ಆಶಯ. ಸರ್, ಒಂದು ಬೇಜಾರಾಗೋದೇನಂತ ಹೇಳಿದ್ರೆ ಹಸಿ ಬಿಸಿ ಕಂಟೆಂಟ್ ಜಾಸ್ತಿ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಸೊ ನಿಮಗೇನು ಅನ್ಸುತ್ತೆ? ಮೇಡಮ್, ಹಸಿ ಬಿಸಿ ಚರ್ಚೆ ಅಂದರೆ ಈಗ ನಾವು ಒಂದು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ ಆ ಥರದ್ದು ಇರಲೇಬೇಕು. ಈಗ ಲೈಕ್ ನಾವು ಇಂಗ್ಲೀಷ್ ಮೂವಿ ನೋಡಿ, ಅನಿಮಲ್ ಮೂವಿಗಳು ನೋಡಿ, ಈಗ ಬಾಲಿವುಡ್ಡು ಹಾಲಿವುಡ್ ಲೆವೆಲಲ್ಲಿ ಮೂವಿ ಮಾಡಬೇಕಂದ್ರೆ ಆ ಥರದ್ದು ಸಣ್ಣ ಪುಟ್ಟ ಯಾವುದಾದ್ರೂ ಕ್ಲಿಪ್ಸಿಂಗ್ಸ್ ಇದ್ದೇ ಇರುತ್ತೆ. ನೀವು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ನೋಡಿಬಿಟ್ಟು ನೀವು ಮೂವಿ ಬಗ್ಗೆ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅದು ಮೂವಿನಲ್ಲಿ ಗೊತ್ತಾಗುತ್ತೆ ನಿಮಗೆ, ಅದು ಹಸಿ ಬಿಸಿನೋ ಪ್ರಾಕ್ಟಿಕಲ್ಲೋ ರಿಯಾಲಿಟಿಕೋ ಇಲ್ಲ ಸುಮ್ಮನೆ ಇಲ್ಲಿ ಜಸ್ಟ್ ಶೋಗೆ ಬಿಟ್ಟಿದ್ದಾರೋ. ಇಲ್ಲಿ ಇರೋದನ್ನೆಲ್ಲ ಅಲ್ಲಿ ಮೂವಿನಲ್ಲಿ ಬರೋಲ್ಲ, ಮೂವಿನಲ್ಲಿ ಇರೋದೆಲ್ಲ ಟೀಸರಲ್ಲಿ ಬರೋದಿಲ್ಲ. ಸೊ ಹಂಗಾಗಿ ನಾವು ಇದನ್ನೇ ಅಕ್ಸೆಪ್ಟ್ ಮಾಡೋಕ್ಕೆ, ಇದನ್ನೇ ನೋಡಿ ನಾವು ಮೂವಿ ಬಗ್ಗೆ ಜಡ್ಜ್ ಮಾಡೋಕ್ಕೆ ಇಷ್ಟು ಬೇಗ ಆಗೋದಿಲ್ಲ. ಮಾರ್ಚ್ 19, 2026 ವೆಯ್ಟ್ ಮಾಡಿ, ಮೂವಿ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಕೇಳೋಣ. ಸರ್, ಕನ್ನಡ ನಾಡು ಸಂಸ್ಕೃತಿ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇದೇ ಥರ ಸಿನಿಮಾ ಇರಬೇಕು ಅಂತ, ಅದಕ್ಕೆ ತದ್ವಿರುದ್ಧವಾದಂಥ ಸಿನಿಮಾ ಬಂದಿರೋದು. ನಿಮ್ಗೇನು ಅನ್ಸುತ್ತೆ? ನೋಡಿವಿ ಮೇಡಮ್, ಟೀಸರು ಚೆನ್ನಾಗಿದೆ. ಟೀಸರ್ ಏನು ಇವತ್ತಿನ ಟ್ರೆಂಡ್ಗೆ ಏನು ಟೀಸರು ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಾಲಿವುಡ್ ಟೀಸರ್ ನೋಡೋಂಗೆ ಆಗ್ತಾ ಇದೆ ಮೂವಿನಲ್ಲಿ. ಏನು ಇಷ್ಟ ಆಯಿತು ಜಾಸ್ತಿ? ರಾಕಿಂಗ್ ಸ್ಟಾರ್ ಯಶ್ ಸ್ಟೈಲಿಶ್ ಲುಕ್ ಆಗಿರ್ಬೋದು, ಮತ್ತು ಬಾಡಿ ಮಾಡಿರ್ತಕ್ಕಂಥ ಇದು ಶೈಲಿ. ಆ್ಯಕ್ಚುಲಿ ನಾವು ಔಟ್ಫಿಟ್ ನೋಡಿಲ್ಲ ಇಲ್ಲಿವರೆಗೂ ಅವ್ರದ್ದು, ಯಾವುದು ಟಿ ವಿನಲ್ಲಾಗಿರ್ಬೋದು, ಯಾವುದು ಮೀಡಿಯಾದಲ್ಲಿ ಯಾವುದು ಇದನ್ನು ಕೊಟ್ಟಿಲ್ಲ. ಅದರಿಂದ ಈಗ ನೋಡಿದ್ದಕ್ಕೆ ಭಾಳ ಖುಷಿ ಆಯ್ತು. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವರು ಕೂಡ ಟಾಕ್ಸಿಕ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಹೆಸರು ಕೇಳೋಣ. ನಿಮ್ಮ ಹೆಸರು? ಗಂಗಾ. ಗಂಗಾ, ನಿಮಗೆ ಯಶ್ ಅಂದ್ರೆ ಇಷ್ಟನಾ? ಇಷ್ಟನೇ, ಆದರೆ ಡಿ ಬಾಸ್ ಅಭಿಮಾನಿ ನಾವು. ಓಕೆ, ಡಿ ಬಾಸ್ ಅಭಿಮಾನಿ ಆದರೂ ಕೂಡ ಅವ್ರ ಅಭಿಮಾನಿಗಳು ಕೂಡ ವಿಶ್ ಮಾಡಿದ್ದಾರೆ, ಯಾಕಂದ್ರೆ ತುಂಬ ಜನ ಹೇಳಿದ್ರು. ಸೊ ಟಾಕ್ಸಿಕ್ದು ಟೀಸರ್ ನೋಡಿದ್ರೆ? ನೋಡಿದ್ವಿ. ಏನು ಇಷ್ಟ ಆಯಿತು? ಅದರಲ್ಲಿ ಅವರು ಸ್ಟೈಲ್ ಇಷ್ಟ ಆಯಿತು. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಮಾಡಿರಲಿಲ್ಲ. ಓಕೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು? ಏನು ಚೆನ್ನಾಗಿ ಬರ್ಬೋದಿತ್ತೇನೋ ಅಂತ. ಓಕೆ, ಈಗ ರೀಚ್ ಆಯ್ತಾ ಎಕ್ಸ್ಪೆಕ್ಟೇಷನು? ರೀಚ್ ಆಯಿತು. ಓಕೆ, ಈಗ ಅಷ್ಟೊಂದು ಜನ ಹುಡುಗಿರಿದ್ದಾರೆ, ಯಾರು ಮಾತಾಡೋದಕ್ಕೆ ರೆಡಿ ಇರಲಿಲ್ಲ. ಒಂಥರ ನಮ್ಮ ಹುಡುಗಿ ರಾಜ ಹುಲಿ ಇದ್ದಂಗೆ, ಅದಕ್ಕೆ ಮಾತಾಡಿರೋದು. ಬನ್ನಿ ಇನ್ನಷ್ಟು ಮಾತಾಡ್ಸೋಣ. ಯಶ್ ಅಂದ್ರೆ ಇಷ್ಟ ನಿಮ್ಮಿಬ್ಬರಿಗೂ? ಇಲ್ಲ ಇಲ್ಲ, ನೋಡೋದೇ ಇಲ್ವಾ ಯಶ್ನ? ಅಷ್ಟೇ. ಇಷ್ಟ ಇಲ್ಲ, ನಾವು ದರ್ಶನ್ ಫ್ಯಾನ್, ಅದಕ್ಕೆ. ಎಂತ ಇದು ಫ್ಯಾನ್ ವಾರ್ ಮಾಡೋದಕ್ಕೆ ಅಂತ ನಮ್ಮ ಸ್ಟೂಡೆಂಟ್ಸ್ಗಳ ಹಚ್ಚುತ್ತಾ ಇರೋಂಥ ಕಿಡಿ ಇದು. ಯಾಕೆ ಅವರು ಯಶ್ ಅಂದ್ರೆ ಏನಕ್ಕೆ ಇಷ್ಟ? ಜಸ್ಟ್ ಅಭಿಮಾನ ಅಷ್ಟೇ, ಕೇವಲ ಒಬ್ಬರ ಜೊತೆ ಅಷ್ಟೇ ಅಭಿಮಾನ ಇರೋದು. ಪ್ರೀತಿ ಅಭಿಮಾನ ಒಬ್ರಿಗೆ ಆದ್ರೆ ಸ್ನೇಹ ಇಟ್ಕೋಬೋದಲ್ಲ. ಫಿಲಮ್ಸ್ ಎಲ್ಲ ನೋಡ್ತೀವಿ, ಬಟ್ ಸಪೋರ್ಟ್ ಎಲ್ಲ ಮಾಡ್ತೀವಿ, ಬಟ್ ಫ್ಯಾನ್ ಅಂತ ಅಂದ್ರೆ ಡಿ ಬಾಸ್. ಹಾಗಾದ್ರೆ ಸಿನಿಮಾ ನೋಡಲ್ವಾ ಟಾಕ್ಸಿಕ್? ನೋಡ್ತೀವಿ. ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ, ಬಟ್ ಇಷ್ಟ ಅಂತ ಇರೋದು ದರ್ಶನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಟೀಮ್ ಬರ್ತಾ ಇದೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡ್ಸೋಣ. ಹಾಯ್. ಏನು ಗೊತ್ತಾ, ಯಶ್ದೀಗ ಟಾಕ್ಸಿಕ್ ಸಿನಿಮಾ ಅದು ಟೀಸರ್ ರಿಲೀಸ್ ಆಗಿದೆ. ಹೌದೌದು, ನೋಡಿ ಅವ್ರು ಹೇಳ್ದಂಗೆ 100 ವ್ಯೂಸ್ ಹೋಗಿದೆ, ಬಟ್ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಓಡ್ಬಿಟ್ರು. ನೋಡೋಣ ಮುಂದೆ ಯಾರಾದರೂ ಮಾತಾಡ್ತಾರಂತ. ಬನ್ನಿ, ನಮಗಿವತ್ತು ಟಾಕ್ಸಿಕ್ನ ವಿಷಕಾರಿ ಗಾಳಿ ಬೀಸ್ತಾ ಇರೋದಕ್ಕೂ ಹೆವಿ ಶೆಕೆ ಆಗ್ತಾ ಇದೆ. ಬನ್ನಿ ಇನ್ನೊಂದಷ್ಟು ಜನ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಯಶ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಟಾಕ್ಸಿಕ್ ನೋಡಿದಾರಾ ಕೇಳ್ಕೊಂಬರೋಣ. ಟಾಕ್ಸಿಕ್ ಟೀಸರ್ ರಿಲೀಸ್ ಆಯ್ತು, ನೋಡಿದ್ರಾ? ನೋಡಿದ್ವಿ. ಇದೇ ಹಾನೆಸ್ಟ್ ಆನ್ಸರ್. ಯಾಕಂತ ಹೇಳಿದ್ರೆ ಅವಾಗ್ಲಿಂದ ಹಸಿ ಬಿಸಿ ಸೀನ್ಸ್ಗಳಿದೆ ಅಂತ ಒಬ್ರು ನೋಡಿಲ್ಲ ಅಂತ ಬರೀ ಸುಳ್ಳು ಹೇಳ್ತಾ ಇದ್ರು. ನೀವು ಒಬ್ಬರೇ ಹಾನೆಸ್ಟ್ ಆಗಿ ಒಪ್ಕೊಂಡಿದ್ದು. ಓಕೆ, ಏನು ಇಷ್ಟ ಆಯ್ತು? ತುಂಬ ಇಷ್ಟ ಆಯ್ತು. ಅದರಲ್ಲಿ
ಚೆನ್ನಾಗಿ ಮಾಡೋರು ಅವರು, ನೋಡೋಕೆ ತುಂಬ ಇಷ್ಟ ಆಯ್ತು ನಮಗೆ. ಯಶಲ್ಲಿ ಯಾವ ಸಿನಿಮಾ ಇಷ್ಟ, ಏನಕ್ಕೆ ಇಷ್ಟ ನಿಮಗೆ? ರಾಮಾಚಾರಿ ಮೂವಿ ಇಷ್ಟ. ಏನಕ್ಕೆ? ಅದ್ರಲ್ಲಿ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡವ್ರೆ, ಅದಕ್ಕೆ ತುಂಬ ಇಷ್ಟ. ಓಕೆ, ನಿಮಗೆ? ನಮಗೂ ಅಷ್ಟೇನೆ. ಈಗ ಟಾಕ್ಸಿಕ್ ನೋಡಿದ ತಕ್ಷಣ ಅಪ್ಪ ಅಮ್ಮನ ಮುಂದೆ ನೋಡೋಕೆ ಸ್ವಲ್ಪ ನಾಚಿಕೆ ಆಗತ್ತೆ, ಯಾಕಂದ್ರೆ ನೋಡಿರ್ತೀರಲ್ವ ನೀವು. ಏನಾದರೂ ಚೇಂಜಸ್ ಮಾಡ್ಕೋಬೋದಿತ್ತಾ ಅಥವಾ ನೋಡಿದ್ರಾ ಅಪ್ಪ ಅಮ್ಮನಿಗೆ ಶೇರ್ ಮಾಡ್ಕೊಂಡು? ಅಪ್ಪ ಮಿಸಲ್ಲ ಅವ್ರ ಮುಂದೆ ಎಲ್ಲ ಹಿಂದೆ ನೋಡಿದ್ವಿ, ಅವ್ರ ಮನೇಲಿ ಇರಲಿಲ್ಲ, ನೋಡಿದ್ವಿ. ಸೂಪರ್ ಆಗಿ ಹೇಳ್ತಿದ್ದಾರೆ. ನೀವು? ನಾವು ನೋಡಿಲ್ಲ ಇನ್ನು. ನಾವು ನೋಡಿಲ್ಲ. ಯಾವುದಾದ್ರೂ ಯಶ್ ಅವ್ರದ್ದು ನೀವು ಫ್ಯಾನ್ ಅಲ್ವಾ, ಹಾಗಾಗಿ ಯಾವುದಾದ್ರೂ ಸಿನಿಮಾ ಸಾಂಗ್ ಆಡೋದಕ್ಕೆ ಟ್ರೈ ಮಾಡ್ಬೋದಾ? ಇಷ್ಟ ಇರೋದು ಹೇಳು. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಅದ್ಯಾವ್ದಾದ್ರು ಆಡಿ. ಬಂಧಿಸೋಕೆ ಕಟ್ಟಲೇನ ಸಮ್ಮತಿ, ಬಂಧಿಸುವುದು ಯಾವ ಸೀಮೆ ಪದ್ಧತಿ, ನಯನದ ಹೊಸ ಲೋಕಕ್ಕೆ ನಯನವೇ ಸೇತುವೆ. ಸೂಪರ್ ಆಗಿ ಆಡಿದ್ರು. ನೋಡಿದ್ರೆ ನಿಜವಾಗ್ಲೂ ನಿಮ್ನ ಅಪ್ರಿಷಿಯೇಟ್ ಮಾಡ್ಬೇಕು. ಇಷ್ಟು ಜನದ ಮುಂದೆ ಯಶ್ ಅಭಿಮಾನಿ ಅಂತ ಹೇಳ್ಕೊಳ್ಳೋದಲ್ಲ, ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸಿನಿಮಾ ಹಾಡನ್ನು ಕೂಡ ಆಡಿದ್ದಾರೆ. ಇನ್ನೊಂದು ಟೀಮ್ ಇದೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಹಾಯ್ ಹಾಯ್. ಈಗ ಕಾಲೇಜ್ ಮುಗಿಸ್ಕೊಂಡು ಬಂದು ಯಾರು ಕೂಡ ಮಾತಾಡೋದಕ್ಕೆ ಟ್ರೈ ಕೂಡ ಮಾಡ್ತಿಲ್ಲ, ಏನಕ್ಕೆ ಈ ತರ ಬಂದ್ರೆ ನೀವು? ಇಲ್ಲ ಬನ್ನಿ, ಯಾಕಂದ್ರೆ ನಾವೆಲ್ಲ ಯಶ್ ಅಭಿಮಾನಿಗಳಾಗಿ ಅಷ್ಟೊಂದು ವರ್ಲ್ಡ್ ವೈಡ್ ಆಗಿ ರಿಲೀಸ್ ಆಗ್ತಿದೆ, ನಾವು ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿರ್ಬೇಕಲ್ವಾ? ಹೌದು, ಸೊ ಏನ್ ಇಷ್ಟ ಯಶ್ ಅಲ್ಲಿ? ಸ್ಟೈಲು ಮತ್ತೆ ಮಾತು. ನೀವು ಅದಕ್ಕೆ ಹಂಗೆ ಸ್ಟೈಲ್ ಮಾಡ್ಕೊಂಡಿದ್ದೀರಾ? ಹಾ ಹಾ ಹಾ. ಸರಿ ಆಯ್ತು. ಈಗ ಟಾಕ್ಸಿಕ್ ಅಲ್ಲಿ ಏನ್ ಇಷ್ಟ ಆಯ್ತು? ಎಂತಕ? ಟಾಕ್ಸಿಕ್ ಟೀಸರ್ ನೋಡಿದ್ರಲ್ಲ, ಏನ್ ಇಷ್ಟ ಆಯ್ತು? ನೋಡಿಲ್ಲ ಇನ್ನ. ಸುಳ್ಳು ಹೇಳ್ಬೇಡಿ, ಹುಡುಗಿರೇ ನೋಡಿದಾರೆ ಅಂತ ಒಪ್ಕೊಂಡಿದಾರಲ್ವಾ ಸರ್? ಸೊ ಹಾಗಾಗಿ ಏನ್ ಇಷ್ಟ ಆಯ್ತು? ನೋಡಿರ್ತೀರಾ ಅಫ್ಕೋರ್ಸ್. 100 ಮಿಲಿಯನ್ ದಾಟೋದಕ್ಕೆ ಸಾಧ್ಯನೇ ಇಲ್ಲ ವ್ಯೂಸ್. ಇವರು ನೋಡಿರ್ತಾರೆ, ಹೇಳೋದಕ್ಕೆ ನಾಚ್ಕೊಂತಿದ್ದಾರೆ ಅಷ್ಟೇ. ಚೆನ್ನಾಗೈತೆ. ಈಗ ಕಿಯಾರಾ ಇದ್ದಾರೆ, ನಯನತಾರಾ ಇದ್ದಾರೆ, ಯಾರು ಇಷ್ಟ ಆದ್ರು ನಮ್ಗೆ ಹೀರೋಯಿನ್? ಇಬ್ರು ಇಷ್ಟ ಆಗ್ಬಿಟ್ರೆ ಸಿನಿಮಾ ನೋಡ್ತೀರಾ? ಸಿನಿಮಾ ನೋಡಲ್ವಾ ಥಿಯೇಟರ್ಗೆ ಹೋಗಿ? ಈ ತರ ರಿವ್ಯೂಸ್ ಕೊಟ್ರೆ ಅದಕ್ಕೆ ಅಮಾಯಕ ಹುಡುಗರು. ಅಲ್ಲ, ಸಿನಿಮಾ ನೋಡಿದ್ರೆ ಏನ್ ತಪ್ಪಿದೆ ಅಂತ? ನಾವು ನೋಡೋ ಸಿನಿಮಾನೇ ಬೇರೆ. ಏನ್ ಹೇಳೋಣ ಇದಕ್ಕೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ನಿಮ್ಮ ಹೆಸರು? ಶಿವು. ಓಕೆ, ಶಿವ ಅವ್ರು ಮಾತಾಡ್ತಿದ್ರು, ಸಿನಿಮಾ ನೋಡೋದೇ ಇಲ್ಲ ಅಂದ್ಬಿಟ್ರು. ಏನು ಹೇಳೋದಕ್ಕಾಗತ್ತೆ ಇದಕ್ಕೆ? ದುಡ್ಡಿಲ್ಲ ಅಂತಾರೆ. ಓಕೆ, ಇನ್ನೊಂದಷ್ಟು ಜನನ ಮಾತಾಡ್ಸೋಣ ಬನ್ನಿ. ಓಕೆ, ಬೆಂಗಳೂರು ಹುಡುಗರೇನೋ ರಿವ್ಯೂಸ್ ಕೊಟ್ರು, ನಮ್ಮ ಉತ್ತರ ಕರ್ನಾಟಕದ ಮಂದಿ ಇದ್ದಾರೆ, ಹೇಳೋ ತನಕ ತಡ್ಕೋ. ಆಯ್ತು, UK ಫ್ಯಾನ್ಸ್ ಇದ್ದಾರೆ, ಅವರು ಕೂಡ ಯಶ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಎಲ್ಲರೂ ಟೀಸರ್ ನೋಡಿದ್ರಾ? ನೋಡಿದೀವಿ ಮೇಡಮ್. ಈಗ UK ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಸಿನಿಮಾನ ಸಿಕ್ಕಾಪಟ್ಟೆ ಎಂಕರೇಜ್ ಮಾಡ್ತಾರೆ. ಎಸ್ ಮ್ಯಾಮ್. ನೀವು ಮಾಡ್ತೀರಾ? ಎಂಕರೇಜ್ ಮಾಡ್ತೀವಿ. ಓಕೆ, ಏನ್ ಇಷ್ಟ ಯಶ್ ಅಲ್ಲಿ? ಎಲ್ಲಿ ಏನಿಷ್ಟ ಅಂದ್ರೆ ಅವ್ರ ಸ್ಟೈಲು, ಅವ್ರ ಮಾತು, ಅವ್ರ ಗತ್ತು ಎಲ್ಲ ಹೇಳೋದಲ್ಲ ನಿಜ ಹೇಳ್ತಾರೆ. ಮತ್ತೆ ಅವರು ಬೆಳ್ಕೊಂಬಂದಿರೋ ರೀತಿ ಎಲ್ಲ ಇಷ್ಟ ಆಗುತ್ತೆ. ಇನ್ಸ್ಪಿರೇಷನ್. ಎಸ್ ಮ್ಯಾಮ್. ಓಕೆ, ಈಗ ನಿಮಗೇನು ಇಷ್ಟ ಯಶ್ ಅಲ್ಲಿ? ನಮ್ಗೆ ಅವ್ರ ಗುಣ, ಅವ್ರ ಭಾಷೆ ಎಲ್ಲ ಇಷ್ಟ. ಅವಾಗ್ಲೂ ಅಷ್ಟು ಜೋರಾಗಿ ಬರ್ತಿದ್ದು ವಾಯ್ಸಿಗೆ ಆಫ್ ಆಗೋಯ್ತಾ? ಅದು ಮಾತಾಡಕ್ ಬರಲ್ಲ ಅದಕ್ಕೆ. ಓಕೆ, ಈಗ ಯಶ್ದು ಸಿನಿಮಾ ವಿಷಕಾರಿ ಟಾಕ್ಸಿಕ್ ಹೆಸರಿಗೆ ತಕ್ಕಂಗಿದೆ, ಜೊತೆಗೆ ಟೀಸರ್ ಕೂಡ ಫೈರ್ ಆಗಿದೆ. ಯಂಗ್ಸ್ಟರ್ಸ್ಗೆಲ್ಲ ಏನು ಇಷ್ಟ ಆಗ್ಬೋದು? ಯಂಗ್ಸ್ಟರ್ಸ್ಗೆಲ್ಲ ಏನು ಇಷ್ಟ ಆಗ್ಬೋದು ಅಂದರೆ ಅವ್ರದ್ದು ಇವಾಗ KGF ಫಿಲಮ್ ಅಂತಲ್ಲ, KGF 2 ಅದೇ ಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಮತ್ತು ಇದು ಶಾರ್ಟಿಂಗ್ ಇದಿರುತ್ತೆ ಅಂತ ಶೂಟು, ಅದೇ ಇಷ್ಟ ಆಗುತ್ತೆ ನನ್ನ ಪಕ್ಕ. ನೀವೆಲ್ಲ ಕಾಲೇಜಿಗೆ ಬಂಕ್ ಹಾಕೊಂಡು ಸಿನಿಮಾ ನೋಡಕ್ ಹೋಗ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ. ಅವತ್ತು ರಜೆ ಇರುತ್ತಲ್ಲ ಮ್ಯಾಮ್. ಓಕೆ, ಈಗ ನಿಮ್ಮ ಬಾಸ್ ನೀವು ಮಾತಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೀಳ್ತಾ ಅಂದಾಗ ಟಾಕ್ಸಿಕ್ ಮೂವಿ ಇವಾಗ ಮಸ್ತಾಗಿ ಓಡುತ್ತೆ ಅದು. ಮತ್ತೆ ಅವ್ರು KGF ಬಂದಾಗ ಫ್ಯಾನ್ ಇಂಡಿಯಾ ಆಯಿತು, 5 ಲ್ಯಾಂಗ್ವೇಜಲ್ಲಿ ಮಸ್ತಾಗಿ ಓಡ್ತು. ಅಷ್ಟು ಒಂದು 2,500 ಕೋಟಿ ಗಟ್ಟೆ ಎಲ್ಲ ಅಮೌಂಟ್ ಮಾಡಿ ಲೇಟಾಗಿ ಕೊಟ್ಟರು ರಿವ್ಯೂನ, ಲೇಟೆಸ್ಟ್ ಆಗಿ ಕೊಟ್ಟ. ಕನ್ನಡ ಇಂಡಸ್ಟ್ರಿ ಒಂದು ಸ್ವಲ್ಪ ಲೋ ಆಗಿದ್ದಾಗ ಬಂತು ಟಾಕ್ಸಿಕ್ ಅಂತ. ಅವರು ಕನ್ನಡ ಇಂಡಸ್ಟ್ರಿ ಬಿದ್ದಾಗ ಅಷ್ಟು ಸಪೋರ್ಟ್ ಮಾಡಿದ್ರು. ಕನ್ನಡ ಇಂಡಸ್ಟ್ರಿ ಅವ್ರು ಮುಂಚೆನೇ ಹೇಳಿದ್ರು, ಕನ್ನಡ ಇಂಡಸ್ಟ್ರಿಗೆ ನಾನು ಏನಾದರೂ ಮಾಡ್ತೀನಿ, ಮಸ್ತಾಗಿ ಮೂವಿ ಮಾಡಿ ಎಲ್ಲರಿಗೂ ತೋರಿಸ್ತೀನಿ ಅಂತ ಹೇಳಿದ್ರು. ಆ ಥರ ಮೊದಲು ಹೇಳಿ ಆಮೇಲೆ ಮಾಡಿ ತೋರಿಸಿದ್ರು. ಆ ಥರ ಆದರೆ ಮಾಡ್ತೀನಿ ಅಂತ ಅವರಲ್ಲಿ ಅಷ್ಟು ಛಲ ಇತ್ತು, ಮಾಡಿ ತೋರಿಸಿದ್ರು. ಕನ್ನಡ ಇಂಡಸ್ಟ್ರಿನಲ್ಲಿ ಬೆಳೆದ್ರು. ಮತ್ತು ಕನ್ನಡ ಇಂಡಸ್ಟ್ರಿನ ಜಗತ್ತು ಅಂತ ಗುರುತಿಸಿದ್ರು. ಈ ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ, ಯಾರ್ದು ಫೋಟೋ ಬಂದಿಲ್ಲ ಮೆಟ್ರೋದಲ್ಲಿ ಇವಾಗ ನೋಡಿದರೆ ಎಸ್ ಬಾಸ್ ಅಂತ ಟಾಕ್ಸಿಕ್ ಮೂವಿ ಟೀಸರ್ ಮಸ್ತಾಗಿ ಬಂದಿದೆ. ಟೀಸರ್ ಮಾತ್ರ ಚಿಂಡಿ ಮೂವಿ ಥರ, ಹೆಸರು ಮಾತ್ರ ಟಾಕ್ಸಿಕ್ ಅಲ್ಲ. ಬಾಸ್ ಸ್ಟೈಲು ಮತ್ತು ಬಾಸ್ ನಡೆಯೋದು ಸ್ಟೈಲು ಇರ್ಬೋದು. ಅವ್ರು ಬರೋ ಹೀರೋಯಿನ್ಸ್ ಬಗ್ಗೆ ಹೀರೋಯಿನ್ಸ್ಗೆಲ್ಲ ಗೊತ್ತಿಲ್ಲ, ನಮ್ಮ ಬಾಸ್ ಬಗ್ಗೆ ಅಷ್ಟೇ ಹೇಳ್ತೀನಿ ನಾನು ನೋಡಿದ್ದಾರೆ. ಯಾರು ಹೀರೋಯಿನ್ ನೋಡಿಲ್ಲ, ಬಾಸ್ ನೋಡಿದ್ರೆ ಮಸ್ತಾಗೈತೆ ಲುಕ್ಕು, ಆ ಗನ್ ಸೌಂಡು, ಅವ್ರು ಬರೋ ಎಂಟ್ರಿ, ಅವ್ರ ಕೂದಲು, ಆ ಕಾರ್ ಎಂಟ್ರಿ ಚಿಂಡಿ ಆಗಿದೆ. ನೆಕ್ಸ್ಟ್ ಲೆವೆಲ್ ಬಾಸ್. ಫುಲ್ ತಲೆ ಕೆಡ್ಸ್ಕೊಂಡಂಗೆ ಕಾಣಿಸ್ತಾ ಇದೆ ನಮ್ಮ ಯಶ್ ಅಭಿಮಾನಿ. ಇವ್ರು ಹೇಳಿದ ಥರ ನಮ್ಮ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಸ್ವಲ್ಪ ಲೋ ಆಗ್ತಿದೆ ಅಂತ ಬಂದಾಗ ಬಂದಿರೋ ಸಿನಿಮಾನೇ ಟಾಕ್ಸಿಕ್. ಸಿಕ್ಕಾಪಟ್ಟೆ ಪಾಸಿಟಿವ್ ಕಾಂಪ್ಲಿಮೆಂಟ್ಸ್ಗಳು, ರಿವ್ಯೂಸ್ಗಳು ಸಿಗ್ತಾ ಇದೆ. ಬನ್ನಿ, ಈ ಕಾಲೇಜ್ ಮಾತ್ರ ಅಲ್ಲ, ಬೇರೆ ಕಾಲೇಜ್ಗಳ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ನೋಡ್ಕೊಂಬರೋಣ. ಓಕೆ, ಇನ್ನೊಬ್ರು ಯಶ್ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ. ನೋಡೋದಕ್ಕೆ ಸಾನ್ವಿ ಥರ ಗ್ಲಾಸ್ ಹಾಕೊಂಡು ಫುಲ್ಲು ನಿಂತ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಲೋ, ನಿಮ್ಮ ಹೆಸರು?
ಐಶ್ವರ್ಯ ಅಂತ. ಈಗ ಟಾಕ್ಸಿಕ್ ಟೀಸರ್ ನೋಡಿದ್ರ ನೋಡಿದೀವಿ. ಏನ್ ಅನಿಸ್ತು ಟೀಸರ್? ಟೀಸರ್ ಚೆನ್ನಾಗೈತೆ, ಬಟ್ ಅದಂದ್ರೆ ನಮಗೆ ಮೊದ್ಲಿನ ಯಶ್ ಬೇಕಿತ್ತು. ಅವ್ರು ತುಂಬಾ ಹ್ಯಾಂಡ್ಸಮ್ ಆಗಿ ಚೆನ್ನಾಗಿದ್ರು. ಇವಾಗ ಫುಲ್ ಗಡ್ಡ ಎಲ್ಲ ಬಿಟ್ಕೊಂಡು ಅಂದ್ರೆ ಫುಲ್ ಶೂಟಿಂಗ್ ಎಲ್ಲ ಚೆನ್ನಾಗ್ ಮಾಡ್ತಾರೆ. ಬಟ್ ಆದ್ರೆ ನಮ್ ಮೊದ್ಲಿನ ಯಶ್ ಬೇಕಿತ್ತು ಅಂತಂದು ಹೇಳಕ್ ಇಷ್ಟ. ಓಕೆ, ಈಗ ಸ್ವಲ್ಪ ಹಾಟ್ ಸೀನ್ಸ್ ಗಳೆಲ್ಲ ಇದಾವೆ, ಎಲ್ಲರೂ ನೋಡಿರ್ತಾರೆ, ಕದ್ದು ಮುಚ್ಚೋ ಇಲ್ಲ ಹೇಗೋ ನೋಡೇ ನೋಡಿರ್ತಾರೆ. ಸೊ ನೀವು ನೋಡಿರ್ತೀರಾ, ಏನ್ ಅನಿಸ್ತು? ಅಂದ್ರೆ ಪಾಸಿಟಿವ್ ಅಂತ ಅನಿಸ್ತಾ, ವರ್ಲ್ಡ್ ವೈಡ್ ಆಗಿ ಬೇಕು ಅನಿಸ್ತಾ? ಕನ್ನಡಿಗರಾಗಿ ನಾವು ಒಪ್ಕೊಳಕ್ ಸಾಧ್ಯ ಇಲ್ಲ, ಹಾಗಾಗಿ ಅಂದ್ರೆ ಈಗ ಜನರೇಷನ್ ಏನೈತೆ ಆ ಮೂವಿಲ್ ಅದೇ ಇರೋದು. ಅವಾಗೆಲ್ಲ ಬರೀ ಲವ್ ಸ್ಟೋರೀಸ್ ಅವು ಇದ್ವು. ಈಗ ಜನರೇಷನ್ ಏನ್ ನಡೀತೈತೆ ಆ ಮೂವಿಗೆಲ್ಲ ಅದನ್ನೇ ತಗೊಂಡಿದ್ದಾರೆ ಎಸ್ ಅವರು ಅಂತ ಹೇಳಕ್ ಇಷ್ಟ. ಚೆನ್ನಾಗ್ ಮಾಡಿದಾರೆ ಮೂವಿ, ಮಾತ್ರ ಚೆನ್ನಾಗೈತೆ, ಸೂಪರ್ ಆಗೈತೆ. ಎಲ್ರು ನೋಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀವಿ. ಈಗ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತಾ ಇದೆ ಅಂತ ಗೊತ್ತಾ? ನೋ. ಓಕೆ, ಹೋಗ್ ನೋಡ್ತೀರಾ ಹೋಗ್ಲಿ? ಹಾ ಮ್ಯಾಮ್, ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಎಲ್ರು ಕೂಡ ಒಂದೇ ತರ ಸಿನಿಮಾ ಮಾಡಿದ್ರೆ ಅದ್ ಏನ್ ಚೆನ್ನಾಗಿರುತ್ತೆ. ಈಗಿನ ಯಂಗ್ ಜನರೇಷನ್ಗೆ ಏನ್ ಬೇಕು ಅದು ಮಾಡ್ಬೇಕು ಅಂತ ನಮ್ಮ ಅಭಿಮಾನಿಗಳೊಬ್ರು, ಅಂದ್ರೆ ಯಶ್ ಅಭಿಮಾನಿಗಳೊಬ್ರು ಹೇಳ್ತಾ ಇದ್ರು. ಇನ್ನೊಬ್ರು ಇದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್. ಟಾಕ್ಸಿಕ್ ಟೀಸರ್ ನೋಡಿದ್ರ? ನಾವು ಟಾಕ್ಸಿಕ್ ಸಿನಿಮಾ ನೋಡಿಲ್ಲ, ಬಟ್ ಸಿನಿಮಾ ಅಲ್ಲ, ಟೀಸರ್ ರಿಲೀಸ್ ಆಯ್ತು. ನೋಡಿಲ್ಲ ನಾವು. ಬಟ್ ಆದ್ರೂ ನಾವು ಡಿ ಬಾಸ್ ಅಭಿಮಾನಿ. ಓಕೆ, ನಮ್ ಬಾಸ್ ಈಗ ಡಿ ಬಾಸ್ ಅಭಿಮಾನಿ ಆದ್ರೂ ಬೇರೆಯವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ವಾ? ನಾವು ಯಾರಿಗೆ ಸಪೋರ್ಟ್ ಮಾಡಲ್ಲ, ನಮ್ ಬಾಸ್ ಬಂದಂದ್ರೆ ಅಷ್ಟೇ ನಾವು ಸಪೋರ್ಟ್ ಮಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್. ಸರ್ ಮಾತಾಡಿ ನಮ್ ಜೊತೆ. ಏನಂತ ಹೇಳಿದ್ರೆ, ಎಲ್ರು ಜನರೇ ಮಾತಾಡಿದ್ರೆ ನೀವು ಕೂಡ ಮಾತಾಡ್ಬೇಕು. ನಿಮ್ ಹೆಸರು? ಚೆನ್ನಗೌಡ. ಓಕೆ, ಈಗ ಟೀಸರ್ ನೋಡಿರ್ತೀರಾ, ಟಾಕ್ಸಿಕ್ ಟೀಸರ್ ಅಷ್ಟೊಂದೇನು ಕನ್ವಿನ್ಸ್ ಆಗಿರೋದಿಲ್ಲ, ಯಾಕಂತ ಸ್ವಲ್ಪ ಹಾಟ್ ಸೀನ್ಸ್ ಇದೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ನಾನು ನೋಡೇ ಇಲ್ಲ. ಸುಳ್ಳು ಹೇಳ್ಬೇಡಿ ಸರ್. ಈಗ ನೋಡಿದ್ರೆ 100 ವ್ಯೂಸ್ ಹೆಂಗಾಗುತ್ತೆ, 100 ಮಿಲಿಯನ್. ನಾನು ನೋಡಿಲ್ಲ, ಬಿಟ್ಟು ನಾನು ನೋಡಿಲ್ಲ. ಈಗ ಯಶ್ ಅಂದ್ರೆ ನಿಮ್ಗೆ ಇಷ್ಟನಾ? ಓಕೆ, ಏನಕ್ಕೆ ಇಷ್ಟ? ಚೆನ್ನಾಗಿದೆ. ಹಾ. ನಮ್ಮ ಡ್ರೈವರ್ ಮಗ ಅಂತ. ಓ, ಡ್ರೈವರ್ ಮಗ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲ್ಲಿ ಕನೆಕ್ಷನ್ ಕೊಟ್ರು. ಓಕೆ, ಈಗ ಟೀಸರ್ ಎಲ್ಲ ರಿಲೀಸ್ ಆಯ್ತು, ನೋಡಿಲ್ಲ, ಸಿನಿಮಾಗಾದ್ರೂ ಹೋಗ್ತೀರಾ? ಖಂಡಿತ ಬಂದು. ಸರ್ ಹಾಯ್, ನಿಮ್ಮ ಹೆಸರು? ರುದ್ರಪ್ಪ ಅಂತ. ಈಗ ಟೀಸರ್ ರಿಲೀಸ್ ಆದ್ಮೇಲೆ ಒಂದ್ ಸ್ವಲ್ಪ ಹಸಿ ಬಿಸಿ ದೃಶ್ಯಗಳಿದಾವೆ, ಹಾಗಾಗಿ ಒಂದಷ್ಟು ಜನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ನಾವು ನೋಡೇ ಇಲ್ಲ ಅದು. ಯಶ್ ಅಂದ್ರು ಗೊತ್ತಲ್ವಾ? ಎಸ್ ಗೊತ್ತು. ಇಷ್ಟನಾ ನಿಮ್ಗೆ? ಏನಕ್ಕೆ ಇಷ್ಟ? ನಮ್ಮೂರ್ ಪಕ್ಕನೇ ಅವರು. ಮಂಡ್ಯದವರು? ಮಂಡ್ಯ ಅಲ್ಲ, ಯಶ್ ತಾನೆ. ಹೌದೌದು. ಅವ್ರಲ್ಲೇ ಕುಂಬ್ಳಾಪುರ ಅಂತ. ಹಾ. ಅಲ್ಲೇ ಬಿಲ್ಡಿಂಗ್ ಎಲ್ಲ ಇದೆ. ಓಕೆ, ಬಹಳ ಹತ್ರ. ಸರಿ, ಥ್ಯಾಂಕ್ ಯು ಸರ್. ಹಾಯ್ ಮೇಡಮ್. ಹಲೋ. ಇಷ್ಟೊತ್ತು ನೋಡ್ತಾ ಇದ್ರಿ, ಗೊತ್ತಾಯ್ತು ನನಗೆ ಯಶ್ ಅಭಿಮಾನಿನೇ ಇರ್ಬೇಕು, ಅದಕ್ಕೆ ಅವಾಗ್ಲಿಂದ ವೆಯ್ಟ್ ಮಾಡ್ತಿದ್ದಾರೆ ಅಂತ. ನಿಮ್ಗೆ ಏನ್ ಇಷ್ಟ ಯಶ್ ಅಲ್ಲಿ? ಈಸ್ ಎ ಗುಡ್ ಆಕ್ಟರ್. ಓಕೆ, ಈಗ ಟಾಕ್ಸಿಕ್ ಟೀಸರ್ ನೋಡಿದ್ರಾ? ನೋ, ನಾಟ್ ಎಟ್. ಹೌದಾ? ಓಕೆ, ಈಗ ಟೀಸರ್ ನೋಡಿದ್ರೆ ಇನ್ನಷ್ಟು ಕ್ವಶನ್ಸ್ ಗಳನ್ನ ಕೇಳ್ಬೋದಿತ್ತು. ಬಟ್ ಓಕೆ, ಯಶ್ ಸಿನಿಮಾದಲ್ಲಿ ಯಾವ್ದು ಫೇವ್ರೆಟ್ ಸಿನಿಮಾ? ಮೈಟ್ ಬಿ ರಾಮಚಾರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ. ಏನಕ್ಕೆ ಇಷ್ಟ? ಅಲ್ಲಿ ರಾಧಿಕಾ ಇದಾರೆ ಅಂತನಾ? ನೋ, ದೇ ಬೋತ್ ಆಕ್ಟೆಡ್ ವೆರಿ ವೆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ. ನಿಮ್ಮ ಹೆಸರು? ಅಂಕಿತಾ ಅಂತ. ವಿದ್ಯಾ ಅಂತ. ಓಕೆ, ಈಗ ಟಾಕ್ಸಿಕ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ತುಂಬಾ ಕ್ರೇಜ್ ಕೂಡ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಟೀಸರ್ ನೋಡಿದೀವಿ. ನೀವು ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾ. ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಈಗ ಯಂಗ್ಸ್ಟರ್ಸ್ ಗಳಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅಥವಾ ಕದ್ದು ಮುಚ್ಚಿ ನೋಡೋ ಅಂತದ್ದು. ಸೊ ಈಗ ಟೀಸರ್ ಮೂಲಕ ಅದು ಹೊರ ಬಂದಿದೆ, ಏನ್ ಅನಿಸ್ತಾ ಇದೆ? ಸ್ವಲ್ಪ ಆಕ್ವರ್ಡ್ ಫೀಲ್ ಆಗತ್ತೆ, ವೈಡ್ ಫೀಲ್ ಆಗತ್ತೆ. ಫ್ಯಾಮಿಲಿ ಎಲ್ಲ ನೋಡ್ಬೇಕಾದ್ರೆ ಆ ತರ ಅನ್ಸುತ್ತೆ. ನಿಮ್ಗೆ? ನಮಗೂ ಹಾಗೆ ಅನ್ಸುತ್ತೆ. ಹಳೆ ಯಶ್ನ ಇದ್ರ ಮಧ್ಯದಲ್ಲಿ ಮಿಸ್ ಮಾಡ್ಕೋತಾ ಇದೀನಿ ಅಂತ ಅನ್ಸತ್ತಾ? ಹಾ, ಹೌದು. ಯಾವ ಸಿನಿಮಾ ಇಷ್ಟ? ಗೂಗ್ಲಿ ಫಿಲಂ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ? ನಮ್ಗೆ ಕಿರಾತಕ ಮೂವಿ. ಓಕೆ, ಸಿನಿಮಾ ನೋಡ್ತೀರಾ ಹಾಗಾದ್ರೆ ಮಿಸ್ ಮಾಡ್ದೆ? ಹಾ, ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಈಗ ಇವರು ಕೂಡ ಎಲ್ರು ಹೇಳ್ತಿರೋದು ಅದೇ, ಆಲ್ಮೋಸ್ಟ್ ಹುಡುಗಿಯರು ಏನಂತ ಹೇಳಿದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ರಾಜಾ ಹುಲಿ, ಕಿರಾತಕ, ಆ ಯಶ್ನ ಮಿಸ್ ಮಾಡ್ಕೋತಿದೀವಿ ಅಂತ. ಅಂದ್ರೆ ಈಗ ಇದು ಬೇರೆ ಶೇಡ್ ಅಲ್ವಾ, ಇನ್ನೊಂದು ಬ್ಯೂಟಿಫುಲ್ ಗ್ಯಾಂಗ್ ಅಲ್ಲಿ ನಿಂತ್ಕೊಂಡಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಅಂದ್ರೆ ಬ್ಯೂಟಿಫುಲ್ ಅಂದ್ರೆ ನೀವ್ ಒಬ್ರೇ, ಈಗ ಎಲ್ರು ಓಡ್ಬಿಟ್ರಲ್ಲ. ಹೌದು. ಓಕೆ, ನಿಮ್ಮ ಹೆಸರು? ಪಲ್ಲವಿ. ಓಕೆ, ನಿಮ್ಗೆ ಯಶ್ ಅಂದ್ರೆ ಇಷ್ಟನಾ? ಹಾ. ಏನಕ್ಕೆ ಇಷ್ಟ ಯಶ್ ಅಂದ್ರೆ? ಲೈಕ್ ಯೂತ್ಸ್ಗೆ ಒಂಥರ ಇನ್ಸ್ಪಿರೇಷನ್. ಬಹಳ ವರ್ಷಗಳಿಂದ ವೈಟ್ ಮಾಡ್ತಾ ಇದ್ವಿ, ಟಾಕ್ಸಿಕ್ ಟೀಸರ್ ಆದ್ರೂ ರಿಲೀಸ್ ಆಗತ್ತೆ, ಅದು ಬರ್ತ್ಡೇ ದಿನ ಸಕ್ಸಸ್ ಆಯ್ತು, ನೋಡಿರ್ತೀರಾ? ಏನ್ ಇಷ್ಟ ಆಯ್ತು? ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ರೀಚ್ ಆಯ್ತಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಟಾಪಿಕ್ ಎಲ್ಲ. ಆಮೇಲೆ ಕಿಯಾರಾ ಅಡ್ವಾನಿ, ನಯನತಾರ ಎಲ್ಲ ಇದಾರೆ. ಅದೇನ್ ಇಷ್ಟ ಆಯ್ತು? ಜೊತೆಗೆ ರುಕ್ಮಿಣಿ ವಸಂತ ಇದಾರೆ. ತುಂಬಾ ಕ್ಯೂರಿಯಾಸಿಟಿ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಟೀಸರ್ ಚೆನ್ನಾಗಿತ್ತು. ಓಕೆ, ಕೆಲವೊಂದಷ್ಟು ಜನನ ಮಾತಾಡಿಸ್ತಾ ಇದ್ವಿ, ಹಳೆ ಯಶ್ನ ಮಿಸ್ ಮಾಡ್ಕೊಳ್ತಿದೀವಿ ಅಂತ ಅವ್ರು ಹೇಳ್ತಾ ಇರೋದು. ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಅವ್ರು ತುಂಬಾ ಯಂಗ್ ಆಗಿರೋದ್ರಿಂದ ಇವಾಗ ಇಂದ ಅವಾಗಿನ
ಲುಕ್ ಇರುತ್ತೆ ಅಂತ ಅಂದ್ರೆ ಸ್ವಲ್ಪ ಇವಾಗಿನ ಮಾಸ್ ಆಗಿ ಕಾಣಿಸ್ತಾರೆ. ಮಾಸ್ ಆಗಿ ಕಾಣಿಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಈಗ ಬಾಯ್ಸ್ ನ ಮಾತಾಡ್ಸಿಲ್ಲ ಅಂತ ಹೇಳಿದ್ರೆ ಏನು? ಈಗ ಅಲ್ಲಿ ನೋಡ್ತಿದ್ದಾರೆ, ಬನ್ನಿ 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 ಬನ್ನಿ. ಹಾಯ್, ಏನೇನಕ್ಕೆ ನಿಮ್ಮ ಹೆಸರು? ರಂಗ ಅಂತ. ಓಕೆ, ನಿಮಗೆ ಯಶ್ ಅಂದ್ರೆ ಇಷ್ಟನಾ? ಯಶ್ ಅಂದ್ರೆ ಇಷ್ಟನೇ. ಏನಕ್ಕೆ ಇಷ್ಟ? ಅವ್ರ ಲುಕ್ ಎಲ್ಲ ಚೆನ್ನಾಗಿ ಫಿಲಂ. ಟೀಸರ್ ನೋಡಿದ್ರೆ ಟಾಕ್ಸಿಕ್ ಹಾ ಚೆನ್ನಾಗಿದೆ. ಏನ್ ಅನಿಸ್ತು? ಅವರೇ ಹೇಳೋರಲ್ಲ ದೊಡ್ಡದಾಗಿ ಏನೋ ಮಾಡ್ತಾ ಇದೀವಿ. ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅವಾಗ್ಲಿಂದ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿದ್ರು, ಇವಾಗ ಬಂದ್ರು ಟ್ರ್ಯಾಕ್ ಗೆ. ಓಕೆ, ಈಗ ಟಾಕ್ಸಿಕ್ ಸಿನಿಮಾ ನೋಡ್ತೀರಾ? ನೋಡ್ ಕನ್ನಡ ಇಂಡಸ್ಟ್ರಿ ನೋಡ್ಲೇಬೇಕಲ್ಲ, ನೋಡ್ತೀವಿ. Okay, ಈಗ ಹಾಲಿವುಡ್ ಟಚ್ ಇದೆ, ಒಂಥರ ಕಲರ್ ಕರೆಕ್ಷನ್ಸ್ ಇದೆ, ಯಾವತ್ತೂ ನಾವು ಎಕ್ಸ್ಪೆಕ್ಟಿವ್ ಮಾಡಿರ್ಲಿಲ್ಲ. ಮೆಟ್ರೋದಲ್ಲಿ ಕೂಡ ಅಡ್ವರ್ಟೈಸ್ ಹಾಕಿದ್ರು. ನಿಮ್ಗೇನ್ ಅನ್ಸುತ್ತೆ? ಒಬ್ಬ ಸಾಮಾನ್ಯ ಹುಡುಗ ಇಷ್ಟೊಂದು ದೊಡ್ಡದಾಗಿ ಬೆಳೆದಿರೋದು ಎಷ್ಟು ಇನ್ಸ್ಪಿರೇಷನ್ ಇದೆ? ಅವರು ಹಾರ್ಡ್ ವರ್ಕ್ ಸ್ಟ್ರಗಲ್ಸ್ ನಮ್ಗೆ ನೋಡಿ ಇಷ್ಟ ಆಗುತ್ತೆ ಅವರು ಎಷ್ಟು ಬಗ್ಗೆ ಅಂತ ಅನ್ಸುತ್ತೆ. ದೊಡ್ಡದಾಗಿ ಏನೋ ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ನಾವು ವೇಟ್ ಮಾಡ್ತೀವಿ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಿನಿಮಾ ನೋಡ್ತೀರಾ? ನೋಡ್ತೀವಿ, ನೀವು ನೋಡ್ರಿ. 100%. ನಾವ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ನೋಡಿಲ್ಲ ಅಂತ ಹೇಳಿದ್ರೆ ಅದು ಮೋಸ ಆಗ್ಬಿಡತ್ತೆ. ಸೊ ಯಶ್ ಅವ್ರದ್ದು ಟಾಕ್ಸಿಕ್ ನ ಹೊರತುಪಡಿಸಿದ್ರೆ ಯಾವ ಸಿನಿಮಾ ಇಷ್ಟ? KGF. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೇ. ಸೊ ಈಗ ಇವ್ರು ಕೂಡ ಮಾತಾಡ್ತಾ ಇದ್ದಿದ್ದು ಅದೇನೆ, ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ, ಸಿನಿಮಾ ನೋಡ್ಬೇಕು, ನೀವು ಕೂಡ ಎಂಕರೇಜ್ ಮಾಡಿ ಅಂತ. ಇನ್ನಷ್ಟು ಜನ ಮಾತಾಡ್ಸೋಣ ಬನ್ನಿ. ಓಕೆ, ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನೊಬ್ರು ಇದಾರೆ, ಅವ್ರ ಅಭಿಮಾನಿ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ನಿಮ್ಮ ಹೆಸರು? ಹಾಯ್, ಅನುಷಾ. ಓಕೆ, ನಿಮ್ಗೆ ಯಶ್ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ತುಂಬಾ ಅಂದ್ರೆ ಎಷ್ಟು? ಫ್ಯಾನ್, ನಾನು ಅವ್ರ ಫ್ಯಾನ್ ಅಂದ್ರೆ ಹೆಂಗ್ ಹೇಳೋದು. ಓಕೆ, ಈಗ ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಹಾ, ನೋಡಿದ್ರು. ಏನ್ ಇಷ್ಟ ಆಯ್ತು? ನಮ್ಗೆ ಎಷ್ಟು ಲುಕ್ ಇಷ್ಟ, ಅವ್ರು ಹೆಂಗ್ ಮಾಡಿದ್ರೆ ಇಷ್ಟ. ಓಕೆ, ಈಗ ಯಶ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ಈಗ ಒಂದಷ್ಟು ಜನನ ಮಾತಾಡಿಸ್ತಾ ಇದ್ವಿ. ಪಾಸಿಟಿವ್ ಅಂತ ಹೇಳಿದ್ರೆ ನೆಗೆಟಿವ್ ಕೂಡ ಅಷ್ಟೇ ಕಾಮನ್ ಅಲ್ವಾ? ಹಾಗಾಗಿ ಈಗ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕಾಗಲ್ಲ. ನಮ್ಮ ಸಂಸ್ಕೃತಿನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಾಳು ಮಾಡೋ ತರ ಇದೆ. ಯಾಕಂತಂದ್ರೆ ಹಾಟ್ ದೃಶ್ಯಗಳು. ನಿಮ್ಗೆ ಏನ್ ಅನ್ಸುತ್ತೆ? ಅದು ರಾಜವೌಲಿ ಆಗಿರ್ಲಿ, KGF ಆಗಿರ್ಲಿ, ಎಲ್ಲಾ ರೀತಿನೂ ಮಾಡಿದ್ದಾರೆ. ಒಂದ್ ರೀತಿ ಅಲ್ಲ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆದ್ರಿ. ಬಟ್ ಅವರೊಬ್ರು ಫ್ಯಾಮಿಲಿ ಮ್ಯಾನ್ ಅಂತ ಎಲ್ಲರಿಗೂ ಗೊತ್ತಲ್ಲ, ಅದ್ರ ಮೇಲೆ ಡಿಪೆಂಡ್. ಅವ್ರು ಮಾಡೋದ್ರ ಮೇಲೆ ಏನಿಲ್ಲ. ಓಕೆ, ಈಗ ನೀವು ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ ನಿಮ್ಗೆ ಈ ಕ್ವಶನ್ ಕೇಳ್ತಾ ಇರೋದು. ಈ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಹೆಸರೇನು? ಹೇಳ್ಬೇಕು, ನೀವು ಅಪ್ಪಟ ಅಭಿಮಾನಿ ಅಂದಿದ್ದೀರಾ. ನಿಮ್ಗೆ ಇನ್ನೊಂದು ಹಿಂಟ್ ಬೇಕಾದ್ರೂ ಕೊಡ್ತೀನಿ. ಅವ್ರ ಹೆಸರು ಮತ್ತೆ ಅವರ ವೈಫ್ ಹೆಸರನ್ನ ಸೇರಿಸಿ ಈ ಸಿನಿಮಾಗೆ ಇಟ್ಟಿದ್ದಾರೆ. ಗೊತ್ತಾಗ್ತಿಲ್ಲ, ಸಡನ್ ಆಗಿ ಕೇಳಿದ್ವಿ. ಗೊತ್ತಾಗ್ತಿಲ್ವಾ? ರಾಯ ಅಂತ ಅಲ್ವಾ? ಓಕೆ, ಸಿನಿಮಾ ನೋಡ್ತೀರಾ? ಹಾ, ಖಂಡಿತ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇವ್ರಿಗೆ ಅಭಿಮಾನಿಯಾಗಿ ಮಿಸ್ ಮಾಡ್ದೀಗ ಎಲ್ಲರನ್ನು ಕೇಳ್ತಾ ಇರುವಾಗ ಹೇಳ್ತಾ ಇರೋದು ಅದೇ, ಸಿನಿಮಾ ಮಾತ್ರ ಮಿಸ್ ಮಾಡಲ್ಲ ಅಂತ. ಇನ್ನೊಂದಷ್ಟು ಜನ ಅಭಿಮಾನಿಗಳನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ ಬನ್ನಿ. ಓಕೆ, ನಿಮ್ಗೆ ಯಶ್ ಅಂತ ಹೇಳಿದ್ರೆ ಇಷ್ಟನಾ? ಓಕೆ, ಈಗ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ, ನೋಡಿದ್ರಾ? ಹಾ, ನೋಡಿದ್ವಿ. ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ, ವೆಯ್ಟ್ ಮಾಡ್ತಾ ಇದ್ದೀವಿ ಮೂವಿಗೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ತುಂಬಾ ವೆಯ್ಟ್ ಮಾಡಿ ಅವ್ರ ಬರ್ತ್ಡೇ ದಿನ ರಿಲೀಸ್ ಆಗಿರೋದು. ಈಗಾಗ್ಲೇ 100 ಮಿಲಿಯನ್ ಅಷ್ಟು ವ್ಯೂಸ್ ತಗೊಂಡಿದೆ. ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಆಕ್ಚುಲಿ, ಕನ್ನಡ ಆಕ್ಟರ್ ಆ ಲೆವೆಲ್ಗೆ ಬೆಳೀತಿದ್ದಾರೆ ಅಂತ. ಹ್ಯಾಪಿ ಅಬೌಟ್ ಇಟ್. ಓಕೆ, ನೀವು ನೋಡಿದ್ರಾ? ಹಾ. ಏನ್ ಇಷ್ಟ ಆಯ್ತು ಜಾಸ್ತಿ? ಯಶ್ ಎಂಟ್ರಿ. ಓಕೆ, ಈಗ ನಯನತಾರಾ, ಕಿಯಾರಾ ಅಡ್ವಾಣಿ ಜೊತೆಗೆ ರುಕ್ಮಿಣಿ ವಸಂತ್ ಇದ್ದಾರೆ. ಯಾರು ಇಷ್ಟ ಆದ್ರು? ರುಕ್ಮಿಣಿ ವಸಂತ್. ಕನ್ನಡದವ್ರು ಅಂತನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರ, ಎಲ್ಲರಿಗೂ ಕೂಡ ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ತಿದಾರಲ್ಲ. ಹಾಲಿವುಡ್ ಟಚ್ಚು, ಕಲರ್ ಕರೆಕ್ಷನ್ಸ್ ಜೊತೆಗೆ ಹಾಲಿವುಡ್ಗೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಪೀಟ್ ಮಾಡತಾರ, ಬಾಲಿವುಡ್ಗೂ ಕಾಂಪೀಟ್ ಮಾಡತಾರ ಸಿನಿಮಾ ಇದೆ ಅನ್ನುವಂತ ರಿವ್ಯೂಸ್ಗಳನ್ನ ಕೂಡ ನಮ್ಮ ಅಭಿಮಾನಿಗಳು ಕೊಡ್ತಾ ಇದ್ದಾರೆ. ಇನ್ನಷ್ಟು ಮಾತನಾಡ್ತಾರೆ, ಬನ್ನಿ ಕೇಳೋಣ. ಓಕೆ, ಈಗ ನೀವು ಯಶ್ ಅಭಿಮಾನಿ ಅನ್ನೋದು ಗೊತ್ತಾಯ್ತು. ಯಾಕಂತಂದ್ರೆ ಅಲ್ಲಿಂದ ಮಾತಾಡ್ತಿರುವಾಗ ಯಶ್ ಅಂತ ಹೇಳುವಾಗ ಮಾಸ್ಕ್ ಎಲ್ಲ ತೆಗೆದ್ಬಿಟ್ಟು ರೆಡಿ ಆದ್ರಿ. ಸೊ ಈಗ ಟಾಕ್ಸಿಕ್ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ, ನೋಡಿದ್ರಾ? ಇಲ್ಲ ಮ್ಯಾಮ್, ತುಂಬಾ ಬಿಸಿ ಇದೆ. ಬಟ್ ಮೊಬೈಲ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ವಲ್ಪ ನೋಡಿದೆ. ಓಕೆ, ಈಗ ಟಾಕ್ಸಿಕ್ ಸಿನಿಮಾ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಇದೇ ತರ ಇರುತ್ತೆ, ಇಲ್ಲ ದೊಡ್ಡ ಮಟ್ಟಿಗೆ ಇರತ್ತೆ ಅಂತ. ನೀವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಅಂದ್ರೆ ಸಾಂಗ್ಸು ಅಥವಾ ಲುಕ್ಕು ಆತರ? ಅಂದ್ರೆ ಈಗ KGF ಎಲ್ಲ ಚೆನ್ನಾಗ್ ಬಂದಿದೆ ಅಲ್ಲ, ಅದೇ ತರ ಒಂದು ಇಂಡಿಯಾಗೆ ಒಂದು ಒಳ್ಳೆ ಹೆಸರು ತರೋ ತರ ಒಂದು ಲೆವೆಲ್ಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾವ್ದು ಫೇವ್ರೆಟ್ ಸಿನಿಮಾ ಯಶ್ದು? ನನ್ಗೆ ರಾಜವೌಲಿ, ಏನಕ್ಕೆ? ಅಲ್ಲಿ ಎಷ್ಟು ಲುಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಲೈಕ್ ಆಗ್ತಾರೆ ಅದ್ರಲ್ಲಿ. ಈಗ ಟಾಕ್ಸಿಕ್ ಸಿನಿಮಾನ ಮಿಸ್ ಮಾಡದೆ ನೋಡ್ತೀರಾ? ಖಂಡಿತ ನೋಡ್ತೀನಿ, ರಿಲೀಸ್ ಆದ ಖಂಡಿತವಾಗ್ಲೂ ನೋಡ್ತೀನಿ. ಓಕೆ, ಈಗ ಟಾಕ್ಸಿಕ್ ಸಿನಿಮಾನ ಮಿಸ್ ಮಾಡ್ದೇನೆ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕೂಡ ಮಿಸ್ ಮಾಡದೆ ಟಾಕ್ಸಿಕ್ ಸಿನಿಮಾನ ನೋಡಿ. ಜೊತೆಗೆ ಇಲ್ಲೊಂದಷ್ಟು ಜನ ಇದ್ದಾರೆ. ಈಗ ಯಶ್ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅಂದ್ರೆ ನಮ್ಮ ಕರ್ನಾಟಕನ ಬೇರೆ ಕಡೆನೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಅದು ವ್ಯೂಸ್ ಅಲ್ಲಿ ಕೂಡ ಸಾಬೀತಾಗಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಇದಕ್ಕೆ ಅವರು ಬಾಲಿವುಡ್ಗೆ ಕಲೆಕ್ಟ್ ಆಗ್ತಾರೆ. ಓಕೆ, ನಿಮ್ಗೆ ಏನ್ ಇಷ್ಟ ಯಶ್ ಅಲ್ಲಿ ಜಾಸ್ತಿ? ಮಾಮೂಲಿ ಅವರು ಹೀರೋಜಿನ್ ಚೆನ್ನಾಗಿದೆ, ರಿಯಲ್ ಆಗಿ ಮಾಡ್ತಾರೆ.
ಓಕೆ ಥ್ಯಾಂಕ್ ಯು ಸರ್. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಹೇಳಿ. ಈಗ ಯಶ್ ಅವರ ಅಭಿಮಾನಿ ಅಂತ ನೀವು ಹೇಳ್ತಾ ಇದ್ರಿ, ಟೀಸರ್ ನೋಡಿದ್ರಾ? ಟೀಸರ್ ಸ್ವಲ್ಪ ನೋಡೋಣ, ಆಗೋಗಿತ್ತು ಟಿವಿಯಲ್ಲಿ. ಏನ್ ಬಹಳ ಇಷ್ಟ ಆಯ್ತು? ಚೆನ್ನಾಗಿದೆ. ಇಷ್ಟ ಅಂದ್ರೆ ಇಂಗ್ಲಿಷ್ ರೇಂಜ್ ಐತೆ ಪಿಕ್ಚರ್. ಹ್ಮ್. ಒಳ್ಳೆ ಫಿಲಂ ನೋಡ್ಬಿಟ್ಟ ಅಂದ್ರೆ ಇಂಗ್ಲಿಷ್ ರೇಂಜ್ ಏನು ಮಾಡಕ್ಕಲ್ಲ. ಯಾವತ್ತು ಕನ್ನಡದಲ್ಲಿ ಈ ತರ ಬಂದಿರ್ಲಿಲ್ಲ. ಬಂದಿರ್ಲಿಲ್ಲ. ಹ್ಮ್. ನಾನ್ ಕಂಡಂಗೆ ಯಾವ್ದು ಬಂದಿರ್ಲಿಲ್ಲ. ಒಳ್ಳೆ ಇದಾಯ್ತು ಬಿಡಿ. ನೋಡ್ಬಿಟ್ಟ ಅಂದ್ರೆ ನನ್ಗೆ ಇನ್ನ ಖುಷಿ ಆಗ್ತದೆ. ಇನ್ನೊಂದ್ಸಲ ನೋಡ್ಬೇಕಾಗಿತ್ತು ಅನಿಸ್ತದೆ ಟೀಸರ್. ಅಷ್ಟು ಚೆನ್ನಾಗಿದೆ. ಈಗ ಟೀಸರೇ ಹಿಂಗಿರ್ಬೇಕಾದ್ರೆ ಸಿನಿಮಾ ಇನ್ ಹೆಂಗಿರ್ಬೋದು? ಸಿನಿಮಾ ಅದೇ ಹೆಂಗಿರ್ಬೇಕಂದ್ರೆ ಸಿನಿಮಾ ಹತ್ರಷ್ಟಿದೆ. ಹ್ಮ್. ಫೈನ್. ಈಗ ಯಶ್ ಅಂತ ಹೇಳಿದ್ರೆ ಫುಲ್ ಬಿಯರ್ಡ್ ಬಿಟ್ಕೊಂಡು ಮಾನ್ಸ್ಟರ್ ತರ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಅಪೋಸಿಟ್ ಆಗಿರೋ ವಿಲನ್ ನ ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ವಿಲನ್ ಅವ್ರಕಿನ್ನ ಚೆನ್ನಾಗೇ ಇರ್ಬೇಕು ಅನಿಸ್ತದೆ. ಅವ್ರ ಹೀರೋನ್ ಹೆಂಗಿರ್ಬೇಕಂದ್ರೆ ವಿಲನ್ ಏನ್ ಹೆಂಗಿರ್ಬೇಕು. ವಿಲನ್ ಚೆನ್ನಾಗಿರ್ತಾರೆ ಬಿಡಿ. ಸಿನಿಮಾ ನೋಡ್ತೀರಾ? ನೋಡ್ತೀರಾ? ಹಾ. ನಾವು ತುಮಕೂರಾಗಿರೋದು ಫಸ್ಟ್ ದಿನನೇ ಹೋಗ್ತೀವಿ. ಓಕೆ ಥ್ಯಾಂಕ್ ಯು. ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಗೆ ಬಂದು ನೋಡ್ತೀರಿ? ಓಕೆ Okay. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೋಡಿ, ಅಂದ್ರೆ ತುಮಕೂರಲ್ಲಿ ಇದ್ರು ಬೆಂಗಳೂರಿಗೆ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದಾರೆ, ಒಂದಷ್ಟು ಮಾತಾಡಿಸ್ತಾ ಹೋಗೋಣ. ಹಾಯ್. ಹಲೋ ಹಲೋ. ಹಾಯ್. ಈಗ ಒಂದು ವಿಷಯ ಏನಂತ ಹೇಳಿದ್ರೆ, ನಿನ್ನೆಯಿಂದ ಫುಲ್ ವಿಷಕಾರಿ ಗಾಳಿ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀರಾ? ನಮ್ಗೇನು ಗೊತ್ತೇ ಇಲ್ಲ. ಗೊತ್ತಿರೋದು ಹೇಳಿ. ಏನಕ್ಕೆ ಇರ್ಬೋದು? ನಾನು ಈ ತರ ಏನಕ್ಕೆ ಹೇಳ್ತಿರ್ಬೋದು? ವಿಷಕಾರಿ ಅಂತ ಏನಕ್ಕೆ ಹೇಳ್ತಿರ್ಬೋದು? ಏನ್ ವೆಸ್ಟ್ ಮೂವಿಗ 100% ಕರೆಕ್ಟ್ ಆಗಿ ಹೇಳಿದ್ರು ನೀವು ಅಭಿಮಾನಿ ಅನ್ನೋದು ಗೊತ್ತಾಯ್ತು. ಈಗ ಟಾಕ್ಸಿಕ್ ಸಿನಿಮಾ ನಿಜವಾಗ್ಲೂ ಅಭಿಮಾನಿ ಅಲ್ಲ, ಏನ್ ಹಿಂಗ ಅಂದ್ಬಿಟ್ರಲ್ಲ. ಸುದೀಪ್ ಅಭಿಮಾನಿ. ಈಗ ಈ ವಿಷಯನಂತೂ ಚರ್ಚೆ ಮಾಡ್ಲೇಬೇಕು. ಸುದೀಪ್ ಅವ್ರು ಏನ್ ಹೇಳಿದ್ರು ಗೊತ್ತಾ ಬೆಳಿಗ್ಗೆ? ಏನ್ ಹೇಳಿದ್ರು? ಅಂದ್ರೆ ಯಶ್ಗೆ ಸಪೋರ್ಟ್ ಮಾಡೋ ತರ ಟ್ವೀಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅವ್ರ ಅಭಿಮಾನಿಯಾಗಿ ನೀವು ಸಪೋರ್ಟ್ ಮಾಡಲ್ವಾ? ಮಾಡ್ತೀವಿ ಮೇಡಮ್, ನಮ್ ಬಾಸ್ ಹೇಳಿದ್ಮೇಲೆ ಮಾಡ್ತೀವಿ. 100% ಮಾಡ್ತೀರಾ ನೀವು? 100% ನಾವು ಮಾಡ್ತೀವಿ. ಓಕೆ. ಈಗ ಟೀಸರ್ ನೋಡಿದ್ರಾ? ಇಲ್ಲ ಮೇಡಮ್, ನೋಡಿಲ್ಲ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಈಗ ಬರ್ತೀವಿ. ಹೌದಾ? ನೀವು ನಾವು ಅಷ್ಟೇ, ಬೆಳಗ್ಗೆ ಹೋದ್ರೆ ಇವಾಗ ಬರ್ತೀವಿ. ಹೋಗ್ಲಿ, ಯಶ್ದ್ ಯಾವ್ದಾದ್ರು ಮೂವಿ ನೋಡಿದ್ರಾ? ಯಾವ ಮೂವಿ ನೋಡಿ? ಯಾವ್ದಾದ್ರು ನೋಡಿದೀವಿ. ಅದೇ ಮೂವಿ ಹೆಸರು ನೆನಪಿಲ್ಲ, ಬಟ್ ನೋಡಿದೀವಿ. ನೀವು? ಗಜಕೇಸರಿ ನೋಡಿದೀವಿ. ಇಷ್ಟನಾ? ಚೆನ್ನಾಗಿದೆ ಅಲ್ಲ ಅದು. ಈಗ ಯಶದು ಲುಕ್ಕು, ಕದರು, ಅವರು ಬರುವಂತ ಮಾಸ್, ಡೈಲಾಗ್ಸ್ ಎಲ್ಲವೂ ಚೇಂಜ್ ಇದೆ. ಜೊತೆಗೆ ಈಗ ಒಂದಷ್ಟು ಬೇಸರ ಏನಂತ ಹೇಳಿದ್ರೆ ಸ್ವಲ್ಪ ಹಾಟ್ ಸೀನ್ಸ್ ಗಳಿದಾವೆ ಅಂತ. ಹಾಗಾಗಿ ನೀವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಹಿಂಗ್ ಬರತ್ತೆ ಅಂತ? ನಾವಿನ್ನೂ ಮೂವಿನೇ ನೋಡಿಲ್ಲ. ಅಂದ್ರೆ ಟೀಸರ್ ನೋಡ್ಲಿಲ್ಲ? ನೋಡಿಲ್ಲ ನೀವು? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದಕ್ಕೆ. ಥ್ಯಾಂಕ್ಸ್ ಮೇಡಮ್. ಓಕೆ. ನೋಡಿ, ಒಂದಷ್ಟು ಜನ ನೋಡಿಲ್ಲ, ಬಟ್ ಸುದೀಪ್ ಅಭಿಮಾನಿಗಳು ಸೇರಿದಂತೆ ಈಗ ಡಿಬಾಸ್ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು. ಅಂದ್ರೆ ಸಿನಿಮಾವನ್ನ ಯಾವುದೇ ಅಭಿಮಾನಿಗಳಾಗಿದ್ರು ಕೂಡ ಕನ್ನಡದಲ್ಲಿ ಬರ್ತಾ ಇರುವ ಸಿನಿಮಾ ಅನ್ನೋದಕ್ಕಾಗಿ ನೋಡ್ಲೇಬೇಕು ಅನ್ನೋದು ನಮ್ಮ ಆಶಯ. ಬನ್ನಿ, ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಯಶಲ್ಲಿ ಅವ್ರ ಪರ್ಸನಾಲಿಟಿ ಇಷ್ಟ ನಮ್ಗೆ. ಆಮೇಲೆ ನೆಕ್ಸ್ಟ್ ಅವ್ರ ವ್ಯಕ್ತಿತ್ವನು ಆಕ್ಚುಲಿ ಇಷ್ಟ. ಆಮೇಲೆ ನೆಕ್ಸ್ಟ್ ಅವ್ರು ಒಳ್ಳೆ ಒಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಯಾವುದೇ ಒಂದು ಮೂವಿ ಮಾಡಿದ್ರು ಅದ್ರ ಬಿಯಾಂಡ್ ಸಂದೇಶ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಇವಾಗ ನೀವು ಇಷ್ಟು ಚಂದ ರೆಡಿ ಆಗಿರೋದಕ್ಕೆ ರಾಜ ಹುಲಿ, ಕಿರಾತಕ ಯಶ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಹೌದು. ಯಾಕಂತಂದ್ರೆ ನೀವು ಹಳ್ಳಿ ಸೊಗಡನ್ನ ಇಷ್ಟಪಡೋರು ಅಂತ ಕಾಣಿಸ್ತಾ ಇದೆ, ಹಾಗಾಗಿ. ಹೌದು, ಇಷ್ಟ. ಈಗ ಟಾಕ್ಸಿಕ್ ಸಿನಿಮಾ ನೋಡ್ತೀರಾ? ನೋಡ್ಬೇಕು, ಇನ್ನ ನೋಡಿಲ್ಲ. ಓಕೆ. ಅಂದ್ರೆ ಟೀಸರ್ ರಿಲೀಸ್ ಆಗಿದೆ, ಸೊ ಸಿನಿಮಾ ನೋಡ್ತೀರಾ ಅಂತ? ನೋಡ್ತೀನಿ. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.